ಸೋಮವಾರದಿಂದ ರಾಜ್ಯದಲ್ಲಿ ಜಾತಿ ಗಣತಿ ನಡೆಯುತ್ತಾ ಇಲ್ವಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು, ಗೊಂದಲಗಳು ಇದೆಲ್ಲವೂ ಕೂಡ ಇದ್ವು. ಆದ್ರೆ ಸೋಮವಾರದಿಂದ ಜಾತಿ ಗಣತಿ ನಡೆಯೋದು ನಿಶ್ಚಿತ ಅಂತ ಹೇಳ್ತಾ ಇದ್ದಾರೆ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೂ ಕೂಡ ಸಮೀಕ್ಷೆ ನಡೆಯುತ್ತೆ. ಇದು ಜಾತಿ ಗಣತಿ ಅಲ್ಲ, ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ಅಂತ ಹೇಳಿದ್ದಾರೆ. ಸಮೀಕ್ಷೆ ನಡೆಯೋದು ನಿಶ್ಚಿತ ಅಂತ ಇದ್ದಾರೆ. ಶಿವರಾಜ್ ತಂಗಡಗಿ ಬೆಂಗಳೂರಿನಲ್ಲಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಇಲಾಖೆಯಿಂದ ನಿನ್ನೆ ಸಮೀಕ್ಷೆಗೆ ಆದೇಶಿಸಲಾಗಿದೆ ಅಂತ ತಂಗಡಗಿ ಹೇಳಿದ್ದಾರೆ. ಸಮೀಕ್ಷೆಗೆ ಆದೇಶವನ್ನ ಕೊಟ್ಟಿದ್ದಾರೆ ಅಂತ ತಂಗಡಗಿ ಹೇಳಿರೋದು. ಯಾವುದೇ ಬದಲಾವಣೆಗಳಿಲ್ಲ, ಯಾವುದೇ ಗೊಂದಲಗಳಿಲ್ಲ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೂ ಕೂಡ ಸಮೀಕ್ಷೆ ನಿರ್ಧಾರದಂತೆ ನಡೆಯುತ್ತೆ ಅಂತ ತಂಗಡಗಿ ಹೇಳಿದ್ದಾರೆ. ಬೆಂಗಳೂರಲ್ಲಿ ಸಚಿವ ಶಿವರಾಜ್ ತಂಗಡಗಿ ಈಗ ಸ್ಪಷ್ಟನೆ ಕೊಟ್ಟಿದ್ದಾರೆ ನೋಡಿ. ಇಲಾಖೆಯಿಂದಲೇ ನಿನ್ನೆ ಆದೇಶವನ್ನು ಹೊರಡಿಸಿದ್ದೀವಿ. ಏನು 22ನೇ ತಾರೀಕಿಗೆ ಪ್ರಾರಂಭ ಆಗಬೇಕಾಗಿತ್ತು, 22ರಿಂದ ಅಕ್ಟೋಬರ್ 7ರವರೆಗೆ ನೀವೆಲ್ಲರೂ ಮಾಧ್ಯಮದೊಳಗ ಜಾತಿ ಗಣತಿ ಜಾತಿ ಗಣತಿ ಜಾತಿ ಗಣತಿ ಅಂತೀರಿ. ದಯಮಾಡಿ ಜಾತಿ ಗಣತಿ ಅಲ್ಲ, ಶೈಕ್ಷಣಿಕ ಮತ್ತು ಸಾಮಾಜಿಕ ಆರ್ಥಿಕ ಸಮೀಕ್ಷೆ. ಅದು ಜಾತಿ ಗಣತಿ ನಮಗೆ ಪವರ್ ಇಲ್ಲ. ಅದೇನಿದ್ರು ಕೇಂದ್ರ ಸರ್ಕಾರ ಮಾಡುವಂತದ್ದು. ನಾವು ನಿನ್ನೆ ಆದೇಶ ಹೊರಡಿಸಿದ್ರೊಳಗೆ ಬಹಳ ಸ್ಪಷ್ಟವಾಗಿದೆ, ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ಅಂತಂದು. ಆ ಸಮೀಕ್ಷೆಯನ್ನ ಹೊರಡಿಸಿದ್ವಿ. 22ನೇ ತಾರೀಕಿಂದ ಅಕ್ಟೋಬರ್ 7ರವರೆಗೆ ನಡೆಯುವಂತ ಕೆಲಸ ಆಗುತ್ತೆ. ನಮ್ಮ ಅಧಿಕಾರಿಗಳು ಏನು ನಾವು ಶಾಲಾ ಶಿಕ್ಷಕರನ್ನು ಉಪಯೋಗ ಮಾಡ್ಕೊಂತ ಇದ್ದೀವಿ, ಕಂದಾಯ ಇಲಾಖೆ ಅಧಿಕಾರಿಗಳನ್ನು ಉಪಯೋಗ ಮಾಡ್ಕೊಂತ ಇದ್ದೀವಿ, ಮತ್ತು ಅದಕ್ಕೆ ಆಶಾ ಕಾರ್ಯಕರ್ತೆಯರನ್ನು ಉಪಯೋಗ ಮಾಡ್ತಾ ಇದ್ದೀವಿ. ಅವರೆಲ್ಲರೂ 7ರವರೆಗೆ ಮನೆ ನಿಮ್ಮ ಮನೆಗೆ ಬರ್ತಾರೆ. ನಿಮ್ಮ ಮನೆಗೆ ಬಂದು ನಿಮ್ಮ ಮನೆಗೆ ಭೇಟಿಯನ್ನು ಕೊಡ್ತಾರೆ. ಭೇಟಿ ಕೊಟ್ಟು ನಿಮ್ಮ ಮಾಹಿತಿಯನ್ನ ತೆಗೆದುಕೊಳ್ತಾರೆ. ದಯಮಾಡಿ ಮಾಧ್ಯಮದ ಮುಖಾಂತರ ನಾನು ಪ್ರತಿಯೊಬ್ಬರಿಗೆ ವಿನಂತಿ ಮಾಡ್ತೀನಿ, ಬಂದವ್ರನ್ನ ಕುಂದಿರಿಸಿ ನೀವು ಅವ್ರನ್ನ ಸಮಾಧಾನದಿಂದ ನಿಮ್ಮೆಲ್ಲ 60 ಪ್ರಶ್ನೆಗಳಿಗೆ ನಿಮ್ಮ ಉತ್ತರ ಯಾರಿಗೂ ಒಳಗಾಗಬೇಡಿ. ಯಾವ ಇದಕ್ಕೂ ನಿಮ್ದು ಏನಿದೆ ವಾಸ್ತವ ಸತ್ಯವನ್ನ ಹೇಳುವಂತ ಕೆಲಸ. ಸೋಮವಾರದಿಂದ ರಾಜ್ಯದಲ್ಲಿ ಜಾತಿ ಗಣತಿ ನಡೆಯುತ್ತಾ ಇಲ್ವಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು, ಗೊಂದಲಗಳು ಇದೆಲ್ಲವೂ ಕೂಡ ಇದ್ವು. ಆದ್ರೆ ಸೋಮವಾರದಿಂದ ಜಾತಿ ಗಣತಿ ನಡೆಯೋದು ನಿಶ್ಚಿತ ಅಂತ ಹೇಳ್ತಾ ಇದ್ದಾರೆ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೂ ಕೂಡ ಸಮೀಕ್ಷೆ ನಡೆಯುತ್ತೆ. ಇದು ಜಾತಿ ಗಣತಿ ಅಲ್ಲ, ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ಅಂತ ಹೇಳಿದ್ದಾರೆ. ಸಮೀಕ್ಷೆ ನಡೆಯೋದು ನಿಶ್ಚಿತ ಅಂತ ಇದ್ದಾರೆ. ಶಿವರಾಜ್ ತಂಗಡಗಿ ಬೆಂಗಳೂರಿನಲ್ಲಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಇಲಾಖೆಯಿಂದ ನಿನ್ನೆ ಸಮೀಕ್ಷೆಗೆ ಆದೇಶಿಸಲಾಗಿದೆ ಅಂತ ತಂಗಡಗಿ ಹೇಳಿದ್ದಾರೆ. ಸಮೀಕ್ಷೆಗೆ ಆದೇಶವನ್ನ ಕೊಟ್ಟಿದ್ದಾರೆ ಅಂತ ತಂಗಡಗಿ ಹೇಳಿರೋದು. ಯಾವುದೇ ಬದಲಾವಣೆಗಳಿಲ್ಲ, ಯಾವುದೇ ಗೊಂದಲಗಳಿಲ್ಲ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೂ ಕೂಡ ಸಮೀಕ್ಷೆ ನಿರ್ಧಾರದಂತೆ ನಡೆಯುತ್ತೆ ಅಂತ ತಂಗಡಗಿ ಹೇಳಿದ್ದಾರೆ. ಬೆಂಗಳೂರಲ್ಲಿ ಸಚಿವ ಶಿವರಾಜ್ ತಂಗಡಗಿ ಈಗ ಸ್ಪಷ್ಟನೆ ಕೊಟ್ಟಿದ್ದಾರೆ ನೋಡಿ. ಇಲಾಖೆಯಿಂದಲೇ ನಿನ್ನೆ ಆದೇಶವನ್ನು ಹೊರಡಿಸಿದ್ದೀವಿ. ಏನು 22ನೇ ತಾರೀಕಿಗೆ ಪ್ರಾರಂಭ ಆಗಬೇಕಾಗಿತ್ತು, 22ರಿಂದ ಅಕ್ಟೋಬರ್ 7ರವರೆಗೆ ನೀವೆಲ್ಲರೂ ಮಾಧ್ಯಮದೊಳಗ ಜಾತಿ ಗಣತಿ ಜಾತಿ ಗಣತಿ ಜಾತಿ ಗಣತಿ ಅಂತೀರಿ. ದಯಮಾಡಿ ಜಾತಿ ಗಣತಿ ಅಲ್ಲ, ಶೈಕ್ಷಣಿಕ ಮತ್ತು ಸಾಮಾಜಿಕ ಆರ್ಥಿಕ ಸಮೀಕ್ಷೆ. ಅದು ಜಾತಿ ಗಣತಿ ನಮಗೆ ಪವರ್ ಇಲ್ಲ. ಅದೇನಿದ್ರು ಕೇಂದ್ರ ಸರ್ಕಾರ ಮಾಡುವಂತದ್ದು. ನಾವು ನಿನ್ನೆ ಆದೇಶ ಹೊರಡಿಸಿದ್ರೊಳಗೆ ಬಹಳ ಸ್ಪಷ್ಟವಾಗಿದೆ, ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ಅಂತಂದು. ಆ ಸಮೀಕ್ಷೆಯನ್ನ ಹೊರಡಿಸಿದ್ವಿ. 22ನೇ ತಾರೀಕಿಂದ ಅಕ್ಟೋಬರ್ 7ರವರೆಗೆ ನಡೆಯುವಂತ ಕೆಲಸ ಆಗುತ್ತೆ. ನಮ್ಮ ಅಧಿಕಾರಿಗಳು ಏನು ನಾವು ಶಾಲಾ ಶಿಕ್ಷಕರನ್ನು ಉಪಯೋಗ ಮಾಡ್ಕೊಂತ ಇದ್ದೀವಿ, ಕಂದಾಯ ಇಲಾಖೆ ಅಧಿಕಾರಿಗಳನ್ನು ಉಪಯೋಗ ಮಾಡ್ಕೊಂತ ಇದ್ದೀವಿ, ಮತ್ತು ಅದಕ್ಕೆ ಆಶಾ ಕಾರ್ಯಕರ್ತೆಯರನ್ನು ಉಪಯೋಗ ಮಾಡ್ತಾ ಇದ್ದೀವಿ. ಅವರೆಲ್ಲರೂ 7ರವರೆಗೆ ಮನೆ ನಿಮ್ಮ ಮನೆಗೆ ಬರ್ತಾರೆ. ನಿಮ್ಮ ಮನೆಗೆ ಬಂದು ನಿಮ್ಮ ಮನೆಗೆ ಭೇಟಿಯನ್ನು ಕೊಡ್ತಾರೆ. ಭೇಟಿ ಕೊಟ್ಟು ನಿಮ್ಮ ಮಾಹಿತಿಯನ್ನ ತೆಗೆದುಕೊಳ್ತಾರೆ. ದಯಮಾಡಿ ಮಾಧ್ಯಮದ ಮುಖಾಂತರ ನಾನು ಪ್ರತಿಯೊಬ್ಬರಿಗೆ ವಿನಂತಿ ಮಾಡ್ತೀನಿ, ಬಂದವ್ರನ್ನ ಕುಂದಿರಿಸಿ ನೀವು ಅವ್ರನ್ನ ಸಮಾಧಾನದಿಂದ ನಿಮ್ಮೆಲ್ಲ 60 ಪ್ರಶ್ನೆಗಳಿಗೆ
ನಿಮ್ಮ ಉತ್ತರ ಯಾರಿಗೂ ಒಳಗಾಗಬೇಡಿ. ಯಾವ ಇದಕ್ಕೂ ನಿಮ್ದು ಏನಿದೆ ವಾಸ್ತವ ಸತ್ಯವನ್ನ ಹೇಳುವಂತ ಕೆಲಸ. ಸೋಮವಾರದಿಂದ ರಾಜ್ಯದಲ್ಲಿ ಜಾತಿ ಗಣತಿ ನಡೆಯುತ್ತಾ ಇಲ್ವಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು, ಗೊಂದಲಗಳು ಇದೆಲ್ಲವೂ ಕೂಡ ಇದ್ವು. ಆದ್ರೆ ಸೋಮವಾರದಿಂದ ಜಾತಿ ಗಣತಿ ನಡೆಯೋದು ನಿಶ್ಚಿತ ಅಂತ ಹೇಳ್ತಾ ಇದ್ದಾರೆ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೂ ಕೂಡ ಸಮೀಕ್ಷೆ ನಡೆಯುತ್ತೆ. ಇದು ಜಾತಿ ಗಣತಿ ಅಲ್ಲ, ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ಅಂತ ಹೇಳಿದ್ದಾರೆ. ಸಮೀಕ್ಷೆ ನಡೆಯೋದು ನಿಶ್ಚಿತ ಅಂತ ಇದ್ದಾರೆ. ಶಿವರಾಜ್ ತಂಗಡಗಿ ಬೆಂಗಳೂರಿನಲ್ಲಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಇಲಾಖೆಯಿಂದ ನಿನ್ನೆ ಸಮೀಕ್ಷೆಗೆ ಆದೇಶಿಸಲಾಗಿದೆ ಅಂತ ತಂಗಡಗಿ ಹೇಳಿದ್ದಾರೆ. ಸಮೀಕ್ಷೆಗೆ ಆದೇಶವನ್ನ ಕೊಟ್ಟಿದ್ದಾರೆ ಅಂತ ತಂಗಡಗಿ ಹೇಳಿರೋದು. ಯಾವುದೇ ಬದಲಾವಣೆಗಳಿಲ್ಲ, ಯಾವುದೇ ಗೊಂದಲಗಳಿಲ್ಲ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೂ ಕೂಡ ಸಮೀಕ್ಷೆ ನಿರ್ಧಾರದಂತೆ ನಡೆಯುತ್ತೆ ಅಂತ ತಂಗಡಗಿ ಹೇಳಿದ್ದಾರೆ. ಬೆಂಗಳೂರಲ್ಲಿ ಸಚಿವ ಶಿವರಾಜ್ ತಂಗಡಗಿ ಈಗ ಸ್ಪಷ್ಟನೆ ಕೊಟ್ಟಿದ್ದಾರೆ ನೋಡಿ. ಇಲಾಖೆಯಿಂದಲೇ ನಿನ್ನೆ ಆದೇಶವನ್ನು ಹೊರಡಿಸಿದ್ದೀವಿ. ಏನು 22ನೇ ತಾರೀಕಿಗೆ ಪ್ರಾರಂಭ ಆಗಬೇಕಾಗಿತ್ತು, 22ರಿಂದ ಅಕ್ಟೋಬರ್ 7ರವರೆಗೆ ನೀವೆಲ್ಲರೂ ಮಾಧ್ಯಮದೊಳಗ ಜಾತಿ ಗಣತಿ ಜಾತಿ ಗಣತಿ ಜಾತಿ ಗಣತಿ ಅಂತೀರಿ. ದಯಮಾಡಿ ಜಾತಿ ಗಣತಿ ಅಲ್ಲ, ಶೈಕ್ಷಣಿಕ ಮತ್ತು ಸಾಮಾಜಿಕ ಆರ್ಥಿಕ ಸಮೀಕ್ಷೆ. ಅದು ಜಾತಿ ಗಣತಿ ನಮಗೆ ಪವರ್ ಇಲ್ಲ. ಅದೇನಿದ್ರು ಕೇಂದ್ರ ಸರ್ಕಾರ ಮಾಡುವಂತದ್ದು. ನಾವು ನಿನ್ನೆ ಆದೇಶ ಹೊರಡಿಸಿದ್ರೊಳಗ ಬಹಳ ಸ್ಪಷ್ಟವಾಗಿದೆ, ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ಅಂತಂದು. ಆ ಸಮೀಕ್ಷೆಯನ್ನ ಹೊರಡಿಸಿದ್ವಿ. 22ನೇ ತಾರೀಕಿಂದ ಅಕ್ಟೋಬರ್ 7ರವರೆಗೆ ನಡೆಯುವಂತ ಕೆಲಸ ಆಗುತ್ತೆ. ನಮ್ಮ ಅಧಿಕಾರಿಗಳು ಏನು ನಾವು ಶಾಲಾ ಶಿಕ್ಷಕರನ್ನು ಉಪಯೋಗ ಮಾಡ್ಕೊಂತ ಇದ್ದೀವಿ, ಕಂದಾಯ ಇಲಾಖೆ ಅಧಿಕಾರಿಗಳನ್ನು ಉಪಯೋಗ ಮಾಡ್ಕೊಂತ ಇದ್ದೀವಿ, ಮತ್ತು ಅದಕ್ಕೆ ಆಶಾ ಕಾರ್ಯಕರ್ತೆಯರನ್ನು ಉಪಯೋಗ ಮಾಡ್ತಾ ಇದ್ದೀವಿ. ಅವರೆಲ್ಲರೂ 7ರವರೆಗೆ ಮನೆ ನಿಮ್ಮ ಮನೆಗೆ ಬರ್ತಾರೆ. ನಿಮ್ಮ ಮನೆಗೆ ಬಂದು ನಿಮ್ಮ ಮನೆಗೆ ಭೇಟಿಯನ್ನು ಕೊಡ್ತಾರೆ. ಭೇಟಿ ಕೊಟ್ಟು ನಿಮ್ಮ ಮಾಹಿತಿಯನ್ನ ತೆಗೆದುಕೊಳ್ತಾರೆ. ದಯಮಾಡಿ ಮಾಧ್ಯಮದ ಮುಖಾಂತರ ನಾನು ಪ್ರತಿಯೊಬ್ಬರಿಗೆ ವಿನಂತಿ ಮಾಡ್ತೀನಿ, ಬಂದವ್ರನ್ನ ಕುಂದಿರಿಸಿ ನೀವು ಅವ್ರನ್ನ ಸಮಾಧಾನದಿಂದ ನಿಮ್ಮೆಲ್ಲ 60 ಪ್ರಶ್ನೆಗಳಿಗೆ ನಿಮ್ಮ ಉತ್ತರ ಯಾರಿಗೂ ಒಳಗಾಗಬೇಡಿ. ಯಾವ ಇದಕ್ಕೂ ನಿಮ್ದು ಏನಿದೆ ವಾಸ್ತವ ಸತ್ಯವನ್ನ ಹೇಳುವಂತ ಕೆಲಸ. ಸೋಮವಾರದಿಂದ ರಾಜ್ಯದಲ್ಲಿ ಜಾತಿ ಗಣತಿ ನಡೆಯುತ್ತಾ ಇಲ್ವಾ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು, ಗೊಂದಲಗಳು ಇದೆಲ್ಲವೂ ಕೂಡ ಇದ್ವು. ಆದ್ರೆ ಸೋಮವಾರದಿಂದ ಜಾತಿ ಗಣತಿ ನಡೆಯೋದು ನಿಶ್ಚಿತ ಅಂತ ಹೇಳ್ತಾ ಇದ್ದಾರೆ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೂ ಕೂಡ ಸಮೀಕ್ಷೆ ನಡೆಯುತ್ತೆ. ಇದು ಜಾತಿ ಗಣತಿ ಅಲ್ಲ, ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ಅಂತ ಹೇಳಿದ್ದಾರೆ. ಸಮೀಕ್ಷೆ ನಡೆಯೋದು ನಿಶ್ಚಿತ ಅಂತ ಇದ್ದಾರೆ. ಶಿವರಾಜ್ ತಂಗಡಗಿ ಬೆಂಗಳೂರಿನಲ್ಲಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಇಲಾಖೆಯಿಂದ ನಿನ್ನೆ ಸಮೀಕ್ಷೆಗೆ ಆದೇಶಿಸಲಾಗಿದೆ ಅಂತ ತಂಗಡಗಿ ಹೇಳಿದ್ದಾರೆ. ಸಮೀಕ್ಷೆಗೆ ಆದೇಶವನ್ನ ಕೊಟ್ಟಿದ್ದಾರೆ ಅಂತ ತಂಗಡಗಿ ಹೇಳಿರೋದು. ಯಾವುದೇ ಬದಲಾವಣೆಗಳಿಲ್ಲ, ಯಾವುದೇ ಗೊಂದಲಗಳಿಲ್ಲ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೂ ಕೂಡ ಸಮೀಕ್ಷೆ ನಿರ್ಧಾರದಂತೆ ನಡೆಯುತ್ತೆ ಅಂತ ತಂಗಡಗಿ ಹೇಳಿದ್ದಾರೆ. ಬೆಂಗಳೂರಲ್ಲಿ ಸಚಿವ ಶಿವರಾಜ್ ತಂಗಡಗಿ ಈಗ ಸ್ಪಷ್ಟನೆ ಕೊಟ್ಟಿದ್ದಾರೆ ನೋಡಿ. ಇಲಾಖೆಯಿಂದಲೇ ನಿನ್ನೆ ಆದೇಶವನ್ನು ಹೊರಡಿಸಿದ್ದೀವಿ. ಏನು 22ನೇ ತಾರೀಕಿಗೆ ಪ್ರಾರಂಭ ಆಗಬೇಕಾಗಿತ್ತು, 22ರಿಂದ ಅಕ್ಟೋಬರ್ 7ರವರೆಗೆ ನೀವೆಲ್ಲರೂ ಮಾಧ್ಯಮದೊಳಗ ಜಾತಿ ಗಣತಿ ಜಾತಿ ಗಣತಿ ಜಾತಿ ಗಣತಿ ಅಂತೀರಿ. ದಯಮಾಡಿ ಜಾತಿ ಗಣತಿ ಅಲ್ಲ, ಶೈಕ್ಷಣಿಕ ಮತ್ತು ಸಾಮಾಜಿಕ ಆರ್ಥಿಕ ಸಮೀಕ್ಷೆ. ಅದು ಜಾತಿ ಗಣತಿ ನಮಗೆ ಪವರ್ ಇಲ್ಲ. ಅದೇನಿದ್ರು ಕೇಂದ್ರ ಸರ್ಕಾರ ಮಾಡುವಂತದ್ದು. ನಾವು ನಿನ್ನೆ ಆದೇಶ ಹೊರಡಿಸಿದ್ರೊಳಗ ಬಹಳ ಸ್ಪಷ್ಟವಾಗಿದೆ, ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ಅಂತಂದು. ಆ ಸಮೀಕ್ಷೆಯನ್ನ ಹೊರಡಿಸಿದ್ವಿ. 22ನೇ ತಾರೀಕಿಂದ ಅಕ್ಟೋಬರ್ 7ರವರೆಗೆ ನಡೆಯುವಂತ ಕೆಲಸ ಆಗುತ್ತೆ. ನಮ್ಮ ಅಧಿಕಾರಿಗಳು ಏನು ನಾವು ಶಾಲಾ ಶಿಕ್ಷಕರನ್ನು ಉಪಯೋಗ ಮಾಡ್ಕೊಂತ ಇದ್ದೀವಿ, ಕಂದಾಯ ಇಲಾಖೆ ಅಧಿಕಾರಿಗಳನ್ನು ಉಪಯೋಗ ಮಾಡ್ಕೊಂತ ಇದ್ದೀವಿ, ಮತ್ತು ಅದಕ್ಕೆ ಆಶಾ ಕಾರ್ಯಕರ್ತೆಯರನ್ನು ಉಪಯೋಗ ಮಾಡ್ತಾ ಇದ್ದೀವಿ. ಅವರೆಲ್ಲರೂ 7ರವರೆಗೆ ಮನೆ ನಿಮ್ಮ ಮನೆಗೆ ಬರ್ತಾರೆ. ನಿಮ್ಮ ಮನೆಗೆ ಬಂದು ನಿಮ್ಮ ಮನೆಗೆ ಭೇಟಿಯನ್ನು ಕೊಡ್ತಾರೆ. ಭೇಟಿ ಕೊಟ್ಟು ನಿಮ್ಮ ಮಾಹಿತಿಯನ್ನ ತೆಗೆದುಕೊಳ್ತಾರೆ. ದಯಮಾಡಿ ಮಾಧ್ಯಮದ ಮುಖಾಂತರ ನಾನು ಪ್ರತಿಯೊಬ್ಬರಿಗೆ ವಿನಂತಿ ಮಾಡ್ತೀನಿ,
ಬಂದವ್ರನ್ನ ಕುಂದಿರಿಸಿ ನೀವು ಅವ್ರನ್ನ ಸಮಾಧಾನದಿಂದ ನಿಮ್ಮೆಲ್ಲ 60 ಪ್ರಶ್ನೆಗಳಿಗೆ ನಿಮ್ಮ ಉತ್ತರ ಯಾರಿಗೂ ಒಳಗಾಗಬೇಡಿ. ಯಾವ ಇದಕ್ಕೂ ನಿಮ್ದು ಏನಿದೆ ವಾಸ್ತವ ಸತ್ಯವನ್ನ ಹೇಳುವಂತ